ಮಧ್ಯಂತರ ಆದೇಶ ಆಗಿದೆ. ಎಲ್ಲ 35 ಮಹಾನಗರ ಪಾಲಿಕೆ ಸದಸ್ಯರು ಅದು ಆರ್ ಸಿ ಅವರು ಏನು ಕೊಟ್ಟಿದ್ರಲ್ಲ ತಡೆಯಾಜ್ಞೆ ಮಾಡಿದ್ದಾರೆ. ಆರ್ ಸಿ ಅವರೇನು ನಮ್ಮ ತಡೆಯಾಜ್ಞೆ ಹಿಡಿದಿದ್ರು, ನಮ್ಮದು ಆಸ್ತಿ ತೆರಿಗೆ ಕೊಟ್ಟಿಲ್ಲ ಅಂತೇಳಿ ಸರಿಯಾಗಿ ಅದನ್ನು ತಡೆಯಾಜ್ಞೆಯನ್ನು ಅದನ್ನು ಕೊಟ್ಟದ್ದು ನಮ್ಮದು ಡಿಸ್ಕ್ವಾಲಿಫೈ ಮಾಡೋಕ್ಕೆ ಆರ್ಡರ್ ಮಾಡಿದರು. ಅದನ್ನು ತಡೆಯಾಜ್ಞೆ ಹಿಡಿದಾರೆ. ನಾವು ಇವತ್ತು ಹೇಳ್ತೀನಲ್ಲ, ಪ್ರತಿಯೊಂದು ಕೋರ್ಟು ಮತ್ತು ಅವೆಲ್ಲಕ್ಕೆ ನಾವು ಗೌರವ ಯಾಕೆ ಕೊಡ್ತೀವಪ್ಪ ಅಂದ್ರೆ ಅವ್ರು ನಮ್ಮ ನ್ಯಾಯ ಸಿಕ್ಕಿದೆ. ಇವತ್ತು ಸುದೀರ್ಘ 3 ತಿಂಗಳಿಂದ ಹೋರಾಟ ಮಾಡೋದಕ್ಕೆ ಅದಕ್ಕೆ ನ್ಯಾಯಾಲಯಕ್ಕೆ ನಾವು ಧನ್ಯವಾದಗಳು ಹೇಳ್ತೀವಿ. ಅದು ಮತ್ತೆ ಅವರು ಸರ್ಕಾರಕ್ಕೆ ಬರೀತಾರೆ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಂ ಬಿ ಪಾಟೀಲ್ ಸಾಹೇಬ್ರಿಗೆ ಭೇಟಿಯಾಗಿವಿ. ಅವರು ಭರವಸೆ ಕೊಟ್ಟಿದ್ದಾರೆ, ನಿಮಗೆ ಯಾರಿಗೆ 35 ಮಂದಿಗೆ ಅನ್ಯಾಯ ಮಾಡೋಂಗಿಲ್ಲ, ಅದು ಸರಿಪಡಿಸಿಕೊಡ್ತೀವಿ ಅಂತ ಹೇಳಿದ್ದಾರೆ. ನಾವು ಈ ಸಂದರ್ಭದಲ್ಲಿ ಮಾಧ್ಯಮ ಮುಖಾಂತರ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಂ ಬಿ ಪಾಟೀಲ್ ಸಾಹೇಬರಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಇದು ನಮ್ಮ ಪ್ರಾದೇಶಿಕ ಆಯುಕ್ತರು ಬೆಳಗಾವಿ, ಇವರು ನಮ್ಮನ್ನು ಒಂದು ಆಸ್ತಿ ಘೋಷಣಾ ಪತ್ರ ಸಲ್ಲಿಸಿಲ್ಲ ಅಂತಂದು ಅನರ್ಹ ಮಾಡಿದರು, ಡಿಸ್ಕ್ವಾಲಿಫೈಡ್. ಅದಕ್ಕೆ ನಾವು ಹೈಕೋರ್ಟ್ ಹೋಗಿದ್ದೀವಿ, ಉಚ್ಚ ನ್ಯಾಯಾಲಯ ಕಲಬುರಗಿಗೆ. ಅಲ್ಲಿ ನಮ್ಗೆ ಜಯ ಸಿಕ್ಕಿದೆ. ಎಲ್ಲರ ಸಹಕಾರದಿಂದ ನಾವು ಮುಂದೆ ಹೋಗುವಂಥ ಒಂದು ಜಯ ಆಗಿದೆ. ಎಲ್ಲರದ್ದು ಜೊತೆ ನಾವು ಕೂಡಿ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತೇವೆ. ಸರ್, ಕೇಸ್ ಹಾಕಿದವ್ರು ಯಾರು ಸರ್? ಇಲ್ಲ, ಸರ್ಕಾರ ಈಗ ಆರ್ಸಿಯವರ ಆದೇಶದ ವಿರುದ್ಧ ಕೇಸ್ ಹಾಕಿದ ಮೆಂಬರ್ ಯಾರು? ಮತ್ತೆ ನಮ್ಮ ಎಲ್ಲ ಮೆಂಬರ್ಸ್ಗಳು ಹಾಕಬೇಕು, ಎಲ್ಲ ಮೆಂಬರ್ಸ್ಗಳು ಹಾಕಬೇಕು. ನಮ್ಮ ಎಲ್ಲ ಮೆಂಬರ್ಸ್ಗಳು ಹಾಕಿದ್ದೀವಿ. ಎಲ್ಲ 35 ಮಂದಿಗೂ ಡಿಸ್ಕ್ವಾಲಿಫೈಡ್ ಆದಕ್ಕಾರ ಎಲ್ಲ ಮೆಂಬರ್ಗಳು ಹಾಕಿದ್ದಾರೆ. ಇವತ್ತು ನಮ್ಗೆ ತಡೆಯಾಜ್ಞೆ ಸಿಕ್ಕಿದೆ. ನಮ್ಮಂತೆ ಉಳ್ಕದ್ದು ಎಲ್ಲ ಸದಸ್ಯರಿಗೂ ತಡೆಯಾಜ್ಞೆ ಸಿಗ್ತದೆ. ವಾದ ಮಾಡಬೇಕಿಲ್ಲ. ನಮ್ಮ ಪರವಾಗಿ ಶ್ರೀನಾಥ್ ಕುಲಕರ್ಣಿ ಮತ್ತು ಸೀನಿಯರ್ ಕೌನ್ಸಿಲ್ ಅಮಿತ್ ದೇಶಪಾಂಡೆ. ಈ ಒಂದು ಮಹಾನಗರ ಪಾಲಿಕೆಯ ಒಂದು ದೊಡ್ಡ ವಿಷಯವಾಗಿ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರಿಗೆ ಕಾನೂನಾತ್ಮಕವಾಗಿ ಹೈಕೋರ್ಟು ತಡೆಯಾಜ್ಞೆ ನೀಡಿದ. ಇವತ್ತು ಯಾವ ಸಲುವಾಗಿ ನೀಡಿದಪ್ಪ ಅಂತಂದ್ರೆ, ನಮ್ಮ ಹಿಂದೆ ಎಂ ಬಿ ಪಾಟೀಲ್ ಸಾಹೇಬರು ಬೆನ್ನೆಲುಬಾಗಿ 35 ಜನರಿಗೂ ಇವತ್ತು ನಮ್ಮ ಬಿ ಜೆ ಪಿ ಕಾರ್ಪೊರೇಟರ್ ಆಗಲಿ ಅಥವಾ ಪಕ್ಷೇತರ ಆಗಲಿ ಅಥವಾ JDS BJP ಯಾವುದೇ ಕಾಂಗ್ರೆಸ್ ಯಾವುದೇ ಒಂದು ವಿಚಾರ ಮಾಡಲಾರ್ದೇ ನಮ್ಮ ಬೆನ್ನಿಗೆ ನಿಂತಂಥ ಯಾರಪ್ಪ ಅಂತಂದ್ರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಎಂ ಬಿ ಪಾಟೀಲ್ ಸಾಹೇಬರು ಇದಕ್ಕೆ ನಿಂತು ಕಾನೂನಾತ್ಮಕ ಹೋರಾಟ ಮಾಡಿ ನಮ್ಮನ್ನು ನಮ್ಮ ಎಲ್ಲ ಮಹಾನಗರ ಪಾಲಿಕೆ ಒಂದು ಇದನ್ನು ಕಾನೂನಾತ್ಮಕ ತಡೆಯಾಜ್ಞೆ ನಮಗೆ ಅವರಿಂದ ಸಿಕ್ಕಿದೆ ಅಂತೇಳಿ ನಾನು ಹೇಳಿಕೆ ಬಯಸ್ತೀನಿ. ಇಷ್ಟೇ. ಅದು ಏನು ಹೈಕೋರ್ಟ್ ಆದೇಶ ಆಗಿದೆ ಅದ್ರ ಪ್ರಕಾರ ಆಗ್ಬೇಕಲ್ಲ ಸರ್. ಇನ್ನೂ ನೋಡೇ ಇಲ್ಲ, ಇವತ್ತು ಬಂದದ ಅದ್ರ ಮುಂದೆ ಆಗ್ತದೋ ಇನ್ನಿಲ್ಲೋ ಅದು ಆರ್ ಸಿ ಅವರು ಕೇಳಬೇಕಾಗ್ತದೆ. ಇಲ್ಲ ಅಂತಂದ್ರೆ ನಮ್ಮ ಹೈಕೋರ್ಟ್ ಆಜ್ಞೆ ಏನಾಗಿದೆ ಅದನ್ನು ನೋಡಿಕೊಂಡು ನಾವು ಹೇಳಬೇಕಾಗ್ತದೆ ಸರ್. ಓಕೆ, ಥ್ಯಾಂಕ್ ಯು.